ದೀನಂ ದೂರಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಇತಿ ವಿಜ್ಞಾಪನ ಕರ್ತೃಣಾಂ. ರಾಘವೇಂದ್ರ ಸ್ವಾಮಿಗಳವರಂತಾರೆ, ಇವನು ಮಹಾ ದೀನ, ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ಆದರೆ ಸಜ್ಜನ ಸಾತ್ವಿಕನಾಗಿದ್ದಾನೆ. ನಿನ್ನ ಭಕ್ತ ಇವನನ್ನ ಉದ್ಧಾರ ಮಾಡು. ನಿನ್ನ ಭಕ್ತ ಶರಣಾಗತನಾಗಿದ್ದಾನೆ, ಕಷ್ಟದಲ್ಲಿದ್ದಾನೆ, ಇವನನ್ನು ಉದ್ಧಾರ ಮಾಡುವಂತ ನಮ್ಮ ಪರವಾಗಿ ದೇವರಲ್ಲಿ ಕೇಳಿಕೊಳ್ತಾರೆ ಹನುಮಂತ ದೇವರು. ಕೇಳಿಕೊಳ್ಬೇಕಾದ್ರೆ ಎದೆ ಶಟಿಸಿ ಕೈ ಹಿಂದೆ ಮಾಡಿಕೊಂಡು ಕೇಳಲಿಕ್ಕಾಗತ್ತೇನು? ಸರ್ವೋತ್ತಮನಾದ ದೇವರ ಎದುರಿಗೆ ಜೀವೋತ್ತಮರಾದ ವಾಯುದೇವರು ಅತ್ಯಂತ ಭಕ್ತಿಯಿಂದ ಕೈ ಜೋಡಿಸಿ ನಮ್ಮ ಸಲುವಾಗಿ ಕೇಳ್ತಾರೆ. ಒಬ್ಬ, 1, 2, 3, 4 ಅನಂತ ಜೀವರಾಶಿಗಳ ಪರವಾಗಿ ಇವರೆಲ್ಲರನ್ನೂ ನೀನು ಉದ್ಧಾರ ಮಾಡು ಎಂಬುದಾಗಿ ಪ್ರತ್ಯೇಕವಾಗಿ ನಮಗಾಗಿ ನಮಸ್ಕಾರ ಮಾಡಿ ಹನುಮಂತ ದೇವರು ಭಗವಂತನಿಗೆ ಪ್ರಾರ್ಥನೆ ಮಾಡುತ್ತಾರೆ.